ಏನ್ರಿ ಮಿಸ್ಟರ್, ಝೂನಲ್ಲಿರೋ ಮಂಕಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹಾಕ್ರಿ ಕೈನ. ಹಾಕ್ತೀನಿ, ಕೈಯು ಹಾಕ್ತೀನಿ, ಕೈಗೂ ಹಾಕಿಸ್ತೀನಿ. ಏನಯ್ಯ ಈ ಕಾರ್ ನಿಂದ? ಮತ್ತಿನ್ನೇನು ನಿಮ್ದ? ನಾನ್ ನೋಡಿದ್ರೆ ಕಾರ್ ಇಟ್ಟಿರೋ ಒಂಥರ ಕಾಣಿಸ್ತಾ ಇಲ್ವಾ? ಕಾರ್ ಇಟ್ಟಿರೋ ತರ ಕಾಣಿಸ್ತಾ ಇಲ್ಲ, ಕಾರ್ನ ಲಬಕ್ ಸ್ವಾಹ ಮಾಡೋ ತರ ಕಾಣ್ತಾ ಇದ್ಯಾ. ಏನ್ರಿ ಏನೇನ ಮಾತಾಡ್ತಾ ಇದ್ದೀರಾ? ನನ್ ಯಾರು ಗೊತ್ತಾ? ನೀನೊಬ್ಬ ಕಾರಿನ ಕಳ್ಳ. ಈ ಕಾರು ನಂದು. ಅಯ್ಯೋ ಪದ್ಮಿನಿ, ಲಾಭಕ್ ಸ್ವಾಹ. ಅಲ್ಲಪ್ಪ, ಈ ಊರ್ನಲ್ಲಿ ಯಾವ ಕಾಲೇಜ್ನಲ್ಲೂ ಸೀಟ್ ಸಿಕ್ಲಿಲ್ಲ ಅಂದ್ರೆ ನಮ್ ತುಳಸಿ ಕಾಲೇಜಿಗೆ ಹೋಗೋದ್ ಬೇಡ ಅಂತೀರಾ? ಮತ್ತೇನ್ ಮಾಡಕ್ಕಾಗತ್ತಪ್ಪ? ನೀವ್ ಯಾರು ಏನು ಮಾಡ್ಬೇಕಾಗಿಲ್ಲ. ತುಳಸಿನ ಕಾಲೇಜಿಗೆ ಸೇರಿಸೋ ಜವಾಬ್ದಾರಿ ನಂದು. ಹೇಗೋ? ಕನಕಪುರ ರೋಡಲ್ಲಿ ಒಂದು ಕಾಲೇಜ್ ಇದೆಯಲ್ಲ, ಅದ್ರ ಪ್ರಿನ್ಸಿಪಾಲು ನನ್ ಗ್ಯಾರೇಜ್ ಕಸ್ಟಮರ್. ನನ್ಗೊಂದು ಸೀಟ್ ಬೇಕು ಅಂತ ಕೇಳಿದ್ರೆ ಕೊಡಲ್ಲ ಅಂತಾನೆ ಹೇಳ್ತಾರೆ. ತುಳಸಿನ ಆ ಕಾಲೇಜಿಗೆ ಸೇರಿಸ್ತೀನಿ. ಏನಮ್ಮ? ನಾನೊಪ್ಪಲ್ಲ. ಯಾಕೆ? ಅಷ್ಟು ದೂರ ಇರೋ ಕಾಲೇಜ್ಗೆ ದಿನ ಹೋಗ್ ಬರ್ತಿದ್ರೆ ಅಡ್ಗೆ ಕೆಲ್ಸ, ಮನೆ ಕೆಲ್ಸ ಯಾರು ಮಾಡ್ತಾರೆ? ಅದಕ್ಕೆ ಓದ್ಬೇಕು ಅಂತಿರೋ ನಿನ್ನ ಆಸೆನ ಚಿವುಟ್ ಹಾಕ್ತೀಯಾ? ನನಗೆ ಮನೆನೇ ಕಾಲೇಜು, ನೀವೇ ನನಗ್ ಪ್ರೊಫೆಸರ್ಗಳು. ಅಲ್ಲಿಗೆ ಹೋಗಿ ಬರೀ ಪುಸ್ತಕ ಓದ್ ಬರೋದಕ್ಕಿಂತ ಇಲ್ಲಿದ್ದು ನಿಮ್ಮಿಂದ ಜೀವನದ ಪಾಠನಾದ್ರೂ ಕಲ್ತ್ಕೋಬಹುದು. ಒಂದ್ ಹೆಣ್ಣಿಗೆ ಈ ಸರ್ಟಿಫಿಕೇಟೇ ಮುಖ್ಯ ಅಣ್ಣ. ಆಹಾ, ಕ್ಯಾ ಬಾತ್ ಬೋಲಾ ಮೇರಿ ಪ್ಯಾರಿ ಬಹನ್. ನೀನ್ ಈ ಮಾತು ಹೇಳಿದ್ಮೇಲೆ ನಿನ್ನ ಕಾಲೇಜಿಗೆ ಸೇರಿಸಲೇಬೇಕು ಅನ್ನೋ ತೀರ್ಮಾನ ಬಹಳ ಸ್ಟ್ರಾಂಗ್ ಆಗೋಯ್ತು. ಒಂದ್ ಕೆಲಸ ಮಾಡು, ಇನ್ಮೇಲೆ 9:09ವರೆಗೆಲ್ಲ ನೀ ಅಡಿಗೆ ಮಾಡಿಟ್ಟಿರ್ತೀಯ. 10 ಗಂಟೆಗೆ ನಾನು ಮೋಟರ್ ಬೈಕ್ ಸ್ಟಾರ್ಟ್ ಮಾಡ್ತೀನಿ. ನೀ ನನ್ನ ಹಿಂದ್ಗಡೆ ಕೂತ್ಕೋತೀಯ. 10ವರೆಗೆಲ್ಲ ನಾನು ನಿನ್ನ ಕಾಲೇಜ್ ಹತ್ರ ಬಿಡ್ತೀನಿ. ಸಾಯಂಕಾಲ 5 ಗಂಟೆ ಪಿಕಪ್ ಮಾಡ್ತೀನಿ. ಓಕೆನಾ? ಯಾಕಮ್ಮ? ನನ್ನಿಂದ ನಿಮ್ಗೆಲ್ಲ ಶ್ರಮ ಯಾತಕ್ಕಣ್ಣ? ಹಾಗನ್ಬೇಡ ತುಳಸಿ. ನಮ್ಗೊಬ್ಳು ಒಡ ಹುಟ್ಟಿದ ತಂಗಿ ಇದ್ದಿದ್ರೆ ಮಾಡ್ತಿದ್ವೋ ಇಲ್ವೋ? ಹಾಗೆ ನೀನು ಅಂತ ತಿಳ್ಕೊಮ್ಮ. ನಿಮ್ಮಂಥ ಅಣ್ಣಂದದ್ನ ಪಡೆಯೋಕೆ ನಾನು 7 ಜನ್ಮಗಳ ಪುಣ್ಯ ಮಾಡಿದ್ದೆ.